ದಿನಾಂಕ 21/8/2024ರಂದು 220 ಕೆವಿ ಸ್ವೀಕರಣಾ ಕೇಂದ್ರ ಚಿಂತಾಮಣಿಯಿಂದ ಸರಬರಾಜು ಆಗುವ 66/11 ಕೆವಿ ವಿದ್ಯುತ್ ಉಪಕೇಂದ್ರಗಳಿಗೆ ಗ್ರಾಹಕರಿಗೆ ವಿದ್ಯುತ್ ಸರಬರಾಜಿನಲ್ಲಿ ಅಡಚಣೆ ಅಥವಾ ವ್ಯತ್ಯಯವಾಗುವ ವಿಷಯವನ್ನು ಪ್ರಕಟಿಸಲಾಗಿದೆ. ಚಿಂತಾಮಣಿ ಅವರು 220 ಕೆವಿ ಸ್ವೀಕರಣಾ ಕೇಂದ್ರ ಚಿಂತಾಮಣಿ ಮತ್ತು ಸದರಿ ಸ್ವೀಕರಣಾ ಕೇಂದ್ರದಿಂದ ಸರಬರಾಜು ಆಗುವ ಬೇವಿಕಂ ಚಿಂತಾಮಣಿ ವಿಭಾಗ ವ್ಯಾಪ್ತಿಯ 66/11 ಕೆವಿ ವಿದ್ಯುತ್ ಉಪಕೇಂದ್ರಗಳಲ್ಲಿ ದಿನಾಂಕ 21/8/2024 ಬುಧವಾರ ತ್ರೈಮಾಸಿಕ ನಿರ್ವಹಣೆ ಕಾರ್ಯಗಳನ್ನು ಹಮ್ಮಿಕೊಂಡಿರುತ್ತದೆ ಮತ್ತು ಇದನ್ನು ಬೇವಿಕಂ ನಿಗಮ ಕಾರ್ಯಾಲಯವು ಉಲ್ಲೇಖ 1ರಂತೆ ಅನುಮೋದಿಸಿರುತ್ತದೆ. ಆದ್ದರಿಂದ ಸದರಿ ನಿರ್ವಹಣಾ ಕಾರ್ಯಗಳನ್ನು ಕೈಗೊಳ್ಳಲು ಮಾರ್ಗ ಮುಕ್ತತೆ ಬೇಕಾಗಿರುವುದರಿಂದ ಸದರಿ ಸ್ವೀಕರಣಾ ಕೇಂದ್ರದಿಂದ ಸರಬರಾಜು ಆಗುವ ಈ ಕೆಳಕಂಡ 66/11 ಕೆವಿ ಉಪಕೇಂದ್ರಗಳಿಗೆ ಮತ್ತು ಗ್ರಾಹಕರಿಗೆ ವಿದ್ಯುತ್ ಸರಬರಾಜಿನಲ್ಲಿ ಅಡಚಣೆಯಾಗಲಿದೆ. ಆದ್ದರಿಂದ 21/8/2024 ಬುಧವಾರದಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ 220 ಕೆವಿ ಸ್ವೀಕರಣಾ ಕೇಂದ್ರದ ಚಿಂತಾಮಣಿಯಿಂದ ವಿದ್ಯುತ್ ಸರಬರಾಜು ಆಗುವ ಹಾಗೂ ಬೇವಿಕಂ ಚಿಂತಾಮಣಿ ವಿಭಾಗ ವ್ಯಾಪ್ತಿಯ ಈ ಕೆಳಕಂಡ ಉಪಕೇಂದ್ರಗಳು ಮತ್ತು ಅಲ್ಲಿಂದ ವಿದ್ಯುತ್ ಸರಬರಾಜು ಆಗುವ ಎಲ್ಲ 11 ಕೆವಿ ಮಾರ್ಗಗಳು ಮತ್ತು ಗ್ರಾಹಕರಿಗೆ ವಿದ್ಯುತ್ ಸರಬರಾಜಿನಲ್ಲಿ ಅಡಚಣೆಯಾಗಲಿದೆ. ಆದ್ದರಿಂದ ಸದರಿ ವಿದ್ಯುತ್ ಅಡಚಣೆ ಅಥವಾ ನಿಲುಗಡೆಯ ಸಮಯದಲ್ಲಿ ಕೆಳಕಂಡ ಎಲ್ಲಾ ಪ್ರದೇಶಗಳು ಮತ್ತು ಸುತ್ತಮುತ್ತಲ ಗ್ರಾಹಕರು ಬೇವಿಕಂ ಜೊತೆ ಸಹಕರಿಸಬೇಕು ಎಂದು ಕೋರುತ್ತಾ ಇದ್ದಾರೆ. ವಿದ್ಯುತ್ ವ್ಯತ್ಯಯವಾಗುವ 66/11 ಕೆವಿ ವಿದ್ಯುತ್ ಉಪಕೇಂದ್ರಗಳು ಚಿಂತಾಮಣಿ, ತಳಗವಾರ, ಚೀಮಂಗಳ, ವೈ ಹುಣಸೇನಹಳ್ಳಿ, ಕೆ ರಾಗುಟ್ಟಹಳ್ಳಿ, ಬೊಮ್ಮೈಪಲ್ಲಿ ಕ್ರಾಸ್, ಏನಿಗದ ಎಳೆ, ಶಿಡ್ಲಘಟ್ಟ, ಮೇಲೂರು, ಜಂಗಮಕೋಟೆ, ನಂದಿಗಾನಹಳ್ಳಿ, ಜಿ ಕೋಡಿಹಳ್ಳಿ, ಇರಗಂಪಲ್ಲಿ, ಬುರುಡುಗುಂಟೆ, ಎಂ ಗೊಲ್ಲಹಳ್ಳಿ, ಗಂಜಿಗುಂಟೆ, ಪಾಲಿಚರ್ಲು, ದಿಟ್ಟೂರಹಳ್ಳಿಯಲ್ಲಿ ವಿದ್ಯುತ್ ವ್ಯತ್ಯಯ ಆಗಲಿದೆ.